ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಅಧೋಮುಖ ಪ್ರವೃತ್ತಿ ಮತ್ತು ಊರ್ಧ್ವಮುಖ ಪ್ರವೃತ್ತಿ. ಅಧೋಮುಖ ಅಂದರೆ ಕೆಳಮುಖವಾಗಿ ಹರಿಯುವುದು, ಊರ್ಧ್ವಮುಖ ಅಂದರೆ ಮೇಲ್ಮುಖವಾಗಿ ಹರಿಯುವುದು. ಪೃಥ್ವಿ ತತ್ವ ಮತ್ತು ಜಲತತ್ವ ಅದು ಅಧೋಮುಖವಾಗಿ ಹರಿತಕ್ಕಂಥ. ಈಗ ನೀರು ಚೆಲ್ಲಿದರೆ ಮೇಲಕ್ಕೆ ಹೋಗುತ್ತಾ ಕೆಳಗೆ ಬರುತ್ತೆ? ಕೆಳಗೆ ಬರುತ್ತೆ. ಬೇಕಾದಷ್ಟು ಎತ್ತರದಿಂದ ತಗೊಂಡೋಗಿ ಹಾಕಿದ್ರು ಅದು ಕೆಳಗೆ ಬರ್ತದೆ, ಮೇಲೆ ಹೋಗಲ್ಲ. ಭೂಮಿ ತತ್ವವು ಹಾಗೆ. ಒಂದು ಹೂವಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಗಾತ್ರದ ವಸ್ತುಗಳು ಏನೇ ಇದ್ದರೂ ಕೆಳಮುಖವಾಗಿ ಅಂದರೆ ಗುರುತ್ವಾಕರ್ಷಣೆಯ ಕಡೆಗೆ ಬೀಳ್ತದೆ. ಅದೇ ನೀವು ಬೆಂಕಿ ಕಿಡಿಗಳಿದಾವಲ್ಲ, ಅವು ಏನು ಮಾಡ್ತವೆ? ಕೆಳಮುಖವಾಗಿ ಬರ್ತಾವೆ, ಮೇಲ್ಮುಖವಾಗಿ ಹೋಗ್ತವೆ. ಊದಿನ ಕಡ್ಡಿ ಹಚ್ಚಲಿ, ಅವು ಮೇಲ್ಮುಖವಾಗಿ ಹೋಗ್ತವೆ. ದೀಪ, ಕರ್ಪೂರ ಏನೇ ಹಚ್ಚಿದ್ರು ಅದು ಮೇಲ್ಮುಖವಾಗಿ ಹೋಗ್ತದೆ. ಇನ್ನು ಗಾಳಿ ತತ್ವ ಇದೆಯಲ್ಲ, ವಾಯುತತ್ವ, ಅದೆಂಗೆ? ಮೇಲ್ಮುಖವಾಗಿ ಕೆಳಮುಖವಾಗಿ ಹೆಂಗೆ? ಮೇಲೆ ಕೆಳಗೆ ಇರ್ತದೆ, ಎಲ್ಲ ಕಡೆ ಇರುತ್ತೆ. ಅಲ್ಲ, ಚಲಿಸೋದು ಸಮಾನ, ಹಂಗೆ ಹಿಂಗ್ ಬೀಸುತ್ತೆ. ಹಿಂಗ್ ಬೀಸಲ್ಲ, ಬೀಸುತ್ತೆ. ಅದು ಸುಂಟ್ರ ಗಾಳಿ ಯಾವಾಗ ಗಾಳಿದೊಂದು ನಿಯಮ ಏನಿದೆ ಅಂದರೆ, ತಂಪಾದಾಗ ಕೆಳಮುಖವಾಗಿ ಬರ್ತದೆ, ಉಷ್ಣ ಆದಾಗ ಮೇಲ್ಮುಖವಾಗಿ ಹೋಗ್ತದೆ. ನೋಡಿ, ನೀವು 12 ಗಂಟೆ, 1 ಗಂಟೆ, 2 ಗಂಟೆಗೆಲ್ಲ ಗಾಳಿ ಕೆಳಗಡೆ ಎಲ್ಲ ಬಿಸಿಲು ಕಾದಂಗೆ ಮೇಲ್ಮುಖವಾಗಿ ಹೊರಟೋಗ್ತದೆ. ಅದೇ ಬೆಳಗ್ಗೆ ಆಗ್ತಾ ರಾತ್ರಿಯಿಂದ ಗಾಳಿ ತಂಪಾಗಿ ಆಗಿ ಬೆಳಗ್ಗೆ 3 ಗಂಟೆ ಹೊತ್ತಿಗೆ ಅದು ಕೆಳಮುಖವಾಗಿ ಬರಬೇಕಾಗುತ್ತೆ. ಆದರೆ ಗಾಳಿಯ ಒಂದು ವೈಶಿಷ್ಟ್ಯ ಏನಪ್ಪ ಅಂದರೆ, ಒಳ್ಳೆ ಗಾಳಿ ಕೆಳಮುಖವಾಗಿ ಬರ್ತದೆ, ಕೆಟ್ಟ ಗಾಳಿ ಮೇಲ್ಮುಖವಾಗಿ. ಅರ್ಥ ಆಯ್ತಲ್ವ? ಅಂದರೆ ನಿಮಗೆ ವೆಂಟಿಲೇಟರ್ಸ್ ಅಂತ ಇಟ್ಟಿರ್ತಾರಲ್ಲ ಮನೆ ಕಟ್ಟುವಾಗ, ವಾತಾಯನಗಳು, ಅಲ್ಲಿ ಕೆಳಗಡೆ ಕಿಟಕಿ ಇಟ್ಟಿರ್ತಾರೆ, ಮೇಲ್ಗಡೆ ವೆಂಟಿಲೇಟರ್ಸ್ ಇಟ್ಟಿರ್ತಾರೆ, ವಾತಾಯನ ಇಟ್ಟಿರ್ತಾರೆ. ಅಂದರೆ ಶುದ್ಧವಾದ ಗಾಳಿ ಕಿಟಕಿಯಿಂದ ಬರಬೇಕು, ಅಶುದ್ಧವಾದ ಹಗುರವಾದ ಗಾಳಿ ಮೇಲ್ಮುಖವಾಗಬೇಕು. ಕಾರ್ಬನ್ ಅಥವಾ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ನಾವು ಬಿಡ್ತಕ್ಕಂಥದ್ದು ಕಾರ್ಬನ್ ಡೈಆಕ್ಸೈಡ್, ಅದು ಮೇಲ್ಮುಖವಾಗುತ್ತೆ, ಇದು ಕೆಳಮುಖವಾಗುತ್ತೆ. ಪ್ರಾಣ ಗುಣಗಳು ಅದು ವಿಚಿತ್ರ ಇದೆ. ಪ್ರಾಣಗುಣಗಳು, ಗಾಳಿ ತತ್ವ, ಪ್ರಾಣಗುಣ ಪೃಥ್ವಿ ತತ್ವದ ಜೊತೆಗೆ ಸೇರ್ಕೊಂಡ್ಬಿಟ್ಟಾಗ ಕೆಳಮುಖವಾಗಿ ಹರಿಯುತ್ತೆ. ತಿನ್ನಬೇಕು, ಉಣಬೇಕು, ಜಗಳ ಮಾಡಬೇಕು, ಗಳಿಸ್ಬೇಕು, ಇನ್ನೂ ಗಳಿಸ್ಬೇಕು, ಕಿತ್ಕೋಬೇಕು, ಇದೆಲ್ಲ ಪ್ರಾಣಗುಣ ಅಂದರೆ ಅಧೋಮುಖ ಪ್ರವೃತ್ತಿ ಗುಣ. ಕೊಡಬೇಕು, ದಾನ ಮಾಡಬೇಕು, ಒಳ್ಳೇದು ಮಾಡಬೇಕು, ನಾನು ಕಷ್ಟ ಸಹಿಸಿ ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕು, ಇದು ಪ್ರಾಣದ ಊರ್ಧ್ವಮುಖ. ಪ್ರಾಣ ಶಕ್ತಿ ಅಧೋಮುಖವಾಗಿರಿದ್ರೆ ವಾಯುಪ್ರಾಣಿ ಅಂತ ಕರೀತಾರೆ. ಅಧೋಮುಖವಾಗಿರಿದ್ರೆ ಅಂದರೆ ಕೆಟ್ಟ ಆಲೋಚನೆಗಳು, ಸ್ವಾರ್ಥ, ಲೋಭ ಇದು ಬಂದರೆ ಅವನು ಬೇಕಾದಷ್ಟು ದೊಡ್ಡವನಿರುವಲ್ಲ, ಅವನು ವಾಯುಪ್ರಾಣಿ. ಅದೇ
ಒಳ್ಳೆ ಭಾವನೆ ಹರಿತಪ್ಪ ಅಂದರೆ ಅವರಿಗೆ ಊರ್ಧ್ವಮುಖಾರಿ ಲಿಂಗ ಪ್ರಾಣಿ ಅಂತ ಕರೆ, ಅಥವಾ ಪ್ರಾಣಲಿಂಗ, ಅದನ್ನೇ ಪ್ರಾಣಲಿಂಗ ಅಂತ ಕರೆ. ನಿನ್ನೆ ಹೇಳ್ತಿದ್ದು ನಾವು ಪ್ರಾಣಲಿಂಗ ಅಂದರೆ ಏನಲ್ಲ, ಸದ್ಭಾವನೆ, ಸದ್ಗುಣಗಳು, ಸನ್ನಡತೆ, ಇವೆಲ್ಲವೂ ಪ್ರಾಣಲಿಂಗ ಸ್ಥಿತಿಗಳು. ಶಾಂತಿ, ಸಮಾಧಾನ, ಸೈರಣೆ, ಇದೆಲ್ಲವೂ ಪ್ರಾಣಲಿಂಗ ಸ್ಥಿತಿ. ಕೆಟ್ಟದ್ದು ಅಂತಂದರೆ ನನಗೆ ಬೇಕು, ಸ್ವಾರ್ಥ ಬಂತಂದ್ರೆ ಅದೊಂದು ಪ್ರವೃತ್ತಿ. ಅವರಿಗೆ ವಾಯುಪ್ರಾಣಿಗಳು ಅಂತ ಕರೀತಾರೆ. ವಾಯುಪ್ರಾಣಿಯಾದ ತಾನು ಕೊಂದು ಲಿಂಗಪ್ರಾಣಿಯನ್ನಾಗಿ ಮಾಡಿದರು ಶಾಂತರು. ಅಧೋಮುಖ ಪ್ರವೃತ್ತಿಯನ್ನು ಬಿಡಿಸಿ ಊರ್ಧ್ವಮುಖ ಪ್ರವೃತ್ತಿಯನ್ನು ಬೆಳೆಸಿ. ಇವತ್ತು ಎಲ್ಲೆಲ್ಲಿ ನೋಡಿದರೂ ಅಧೋಮುಖ ಪ್ರವೃತ್ತಿ ಕಂಡು ಬರ್ತಾ ಇದೆ. ದೇಶಗಳ ನಡುವೆ ಜಗಳ, ರಾಜ್ಯಗಳ ನಡುವೆ ಜಗಳ. ಕೊಟ್ಟುಕೊಳ್ಳೋಣ, ಎಲ್ಲರೂ ಸೌಹಾರ್ದಯುತವಾಗಿ ಬದುಕೋಣ, ನಮ್ಮ ದೇಶದಲ್ಲೇ ಬದುಕ್ತಾ ಇದ್ವಿ, ಭಾರತ ದೇಶದಲ್ಲೇ ಬದುಕ್ತಾ ಇದ್ವಿ, ಸಾಮರಸ್ಯ ಭಾವ ಹೊರಟೋಗ್ಬಿಟ್ಟು ತಪ್ಪಿ ಹೋಗಿ ನಮ್ಮ ದೇಶ ಶ್ರೇಷ್ಠ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ಇದು ರಾಜಕಾರಣ ಪ್ರಬಲ ಆಗ್ತಿರ್ಬೇಕಾದ್ರೆ ಇವೆಲ್ಲ ಉಂಟಾಗ್ತವೆ. ಅವ್ರಿಗೇನು ಜನರನ್ನು ಮೆಚ್ಚಿಸಿ ನಾವು ಅಧಿಕಾರದಲ್ಲಿ ಇರಬೇಕು ಇಷ್ಟು. ಅದಕ್ಕೆ ಭಕ್ತಿ ಮಾರ್ಗದಲ್ಲಿರ್ತಕ್ಕಂಥವ್ರು ಕೊಟ್ಟು ಉಣ್ಣತಕ್ಕಂಥದ್ದು, ಉಣಿಸಿ ಉಣ್ಣುವ ಭಾವ ಭಕ್ತಿ, ಮತ್ತು ಬೇರೆಯವ್ರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು, ಬೇರೆಯವ್ರನ್ನ ಪ್ರೀತಿಯಿಂದ ನೋಡ್ತಕ್ಕಂಥದ್ದು, ಬೇರೆಯವ್ರು ನಮಗೇನೇ ಅಂದ್ರೆ ಶಾಂತವಾಗಿರ್ತಕ್ಕಂಥದ್ದು, ಇದೇ ಪ್ರಾಣಲಿಂಗ ಸ್ಥಿತಿ. ಶಾಂತಿ, ಸಮಾಧಾನ. ಹಾಗಂತೇಳಿ ಸಂಸ್ಥೆ ನಡೆಸ್ತಕ್ಕಂಥವ್ರು, ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಏನು ಮಾಡಿದ್ರು ಸಹಿಸ್ಕೊಂಡಿದ್ಬಿಟ್ರೆ ಆ ಸಂಸ್ಥೆ ಕೆಟ್ಟು ಹೋಗ್ಬಿಡುತ್ತೆ. ಆಗ ಕಟ್ಟುನಿಟ್ಟಾದ ನಿಯಮಗಳನ್ನು ಜಾರಿ ಮಾಡಬೇಕು. ಅನಿವಾರ್ಯ. ಸರ್ಕಾರ, ಸಂಸ್ಥೆ, ದೇಶ ನಡಿಬೇಕಾದ್ರೆ ನಿಯಮಗಳ ಕೆಲವಿರಬೇಕಾಗುತ್ತೆ. ಆದರೆ ವೈಯಕ್ತಿಕ ನೆಲೆಯಲ್ಲಿ ಬಂದಾಗ ಅಲ್ಲಿ ಸೈರಣೆ ಕೆಲಸ ಮಾಡಬೇಕು. ಯಾಕೆ ಅಂದರೆ ನಮ್ಮ ಉದ್ಧಾರವನ್ನು ನಾವೇ ಮಾಡ್ಕೋಬೇಕಾಗಿದೆ. ನಮ್ಮ ಮನಸ್ಸನ್ನು ಉನ್ನತ ಮಟ್ಟಕ್ಕೆ ನಾವು ಎತ್ತಬೇಕಾಗಿದೆ. ಹಾಗೆ ಉನ್ನತ ಮಟ್ಟಕ್ಕೆ ಎತ್ತುವ ಪ್ರಯತ್ನವೇ ಇವೆಲ್ಲ ಪ್ರಾರ್ಥನೆ, ಪೂಜೆ, ಧ್ಯಾನ, ಜಪ, ಯೋಗ, ಉಪವಾಸ. ಆಮೇಲಿಂದ ಈಗ ನಾವು ಊರು ಬಿಟ್ಟು ಯಾಕೆ ಇಷ್ಟು ದೂರ ಇದ್ದೀವಿ, ಧಾರವಾಡದಲ್ಲೋ ಹುಬ್ಳಿಲೋ ಇಂಥ ಆಶ್ರಮ ಮಾಡಿದರೆ ಇನ್ನೂ ಹೆಚ್ಚು ಜನ ಬರ್ತಿದ್ರು. ಆವಾಗ ಭಾಳ ಜನ ಬರ್ತಿದ್ರು, ಬರ್ತಿದ್ರು. ಇವಾಗ ಬರ್ಬೇಕಾದ್ರೆ ಹುಡುಕೊಂಡೇ ಬರ್ಬೇಕು, ಇರಲಿ 10 ದಿವಸ ಇರೋಕ್ಕೆ ಬರ್ಬೇಕು. ಆವಾಗ ಜನ ಕಡಿಮೆ ಆಗ್ಬೋದು. ಇಲ್ಲಿಗೂ ಬರ್ತಾರೆ, ಇಷ್ಟು ದೂರ ಹುಡ್ಕೊಂಡು ಬರ್ತಿದ್ದಾರೆ. ಕೆಲವು ಸಾರಿ ಜಾಗನೇ ಇರಲ್ಲ ಕೊಡಕ್ಕೆ, ನಮಗೆ 30-40 ಜನ ಇರ್ತಾರೆ. ಅದೇನು ಇವಾಗ 1-2-3 ಜನ ಇದ್ದೀರ, ಈ ಥರ ಆಗ್ತಿರುತ್ತೆ. ಆದರೆ ಜನ ಬರಲಿ ಬಿಡಲಿ, ನಾವಿಲ್ಲಿ ಶಾಂತವಾಗಿರ್ಬೇಕಾದ್ರೆ ಇಂಥ ಪರಿಸರನೇ ಬೇಕು. ಒಳ್ಳೆ ಗಾಳಿ ಉಸಿರಾಟ ಮಾಡಬೇಕಾದ್ರೆ ಇಂಥ ಪರಿಸರ ಬೇಕು. ಆಗ ಶಾಂತಿ, ಸಮಾಧಾನ, ಆರೋಗ್ಯ, ತಾಳ್ಮೆ, ಸೈರಣೆ ಇವೆಲ್ಲವೂ ಕೂಡ ಬರ್ತದೆ. ಇದೇ ಪ್ರಾಣಲಿಂಗ ಪೂಜೆ. ಇಷ್ಟಲಿಂಗ ಪೂಜೆಯನ್ನು ನೀವು ಉದ್ಗಡ್ಡೆ ಹಚ್ಚಿ, ಕರ್ಪೂರ ಹಚ್ಚಿ, ನೀರು ಹಾಕಿ, ಹೂವಿಟ್ಟು ಮಾಡ್ತೀರ. ಪ್ರಾಣಲಿಂಗ ಪೂಜೆ ಅಂದರೆ ಶುದ್ಧ ಗುಣಗಳನ್ನು ಅಳವಡಿಸ್ಕೊ, ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊ, ಶಾಂತಿ ಸಮಾಧಾನವನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಕಲಿಯುವಂಥ ಇದೇ ಪ್ರಾಣಲಿಂಗ ಪೂಜೆ. ಅಂತರ ಅಷ್ಟಾವರಣ ಅಂದರೆ ಇದೇನು? ಗುರು ಬಹಿರಂಗದ ಅಷ್ಟಾವರಣ, ಅರಿವು ಅಂತರಂಗದ ಅಷ್ಟಾವರಣ. ಇಷ್ಟಲಿಂಗ ಬಹಿರಂಗದ ಅಷ್ಟಾವರಣ, ಪ್ರಾಣಲಿಂಗ ಅಂತರಂಗದ ಅಷ್ಟಾವರಣ. ಇನ್ನು ನಾಳೆ ಜಂಗಮದ ಬಗ್ಗೆ ಹೋಗ್ತೀವಿ. ಬಹಿರಂಗದ ಜಂಗಮ ಅಂದ್ರೇನು, ಅಂತರಂಗದ ಜಂಗಮ ಅಂದರೆ ಇದಿಷ್ಟು ಇವತ್ತಿನ ಚಿಂತನೆ. ಸರ್ವರಿಗೂ ಶರಣು.